ಸುಜಾತಾ ಹಂಡಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹೀನಾಯವಾಗಿ ನಡೆಸಿಕೊಂಡಿದ್ದಾಳೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸುಜಾತಾಳಿಂದ ಹಲ್ಲೆಗೊಳಗಾದ ತುಕಾರಾಂ ಮೋಹಿತೆ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕಳೆದ 2023ರಲ್ಲಿ ಸುಜಾತಾ ನನಗೆ ಪರಿಚಯ ಆಗಿದ್ಲು. ತನ್ನ ಮಗನಿಗೆ ಸೀರಿಯಸ್ ಇದೆ ಅಂತ ಹೇಳಿ 50,000 ಬೇಕು ಅಂತ ಹೇಳಿ ಮನವಿ ಮಾಡಿದ್ಲು. ಈ ಹಿನ್ನೆಲೆಯಲ್ಲಿ ನಾನು ಸಹಾಯ ಮಾಡೋದಕ್ಕೆ ಹೋಗಿದ್ದೆ. ಆದರೆ ನನ್ನನ್ನೇ ಅಪಹರಣ ಮಾಡಿ 3 ದಿನ ಕೂಡಿ ಹಾಕಿ 10ಕ್ಕೂ ಹೆಚ್ಚು ಜನ ನನ್ನನ್ನು ಥಳಿಸಿದ್ದಾರೆ. ನನಗೆ ಬೆಳಿಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ. ಅವರು ಇಲ್ಲ, ನನಗೆ ಒಂದು ವಾರದಲ್ಲಿ ಒಂದು 50,000 ರೂಪಾಯಿ ಹಣ ಕೊಡಿ, ನನಗೆ ನನ್ನ ಮಗುವಿನ ಹಾರ್ಟ್ ಆಪರೇಷನ್ ಇದೆ, ನನಗೆ ಹೆಲ್ಪ್ ಮಾಡಿ ಸರ್, ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ SDM ಕಡೆ ಬನ್ನಿ ಅಂತ, ಎಲ್ಲಿ ಬರ್ಬೇಕಂತ ಕೇಳಿದಾಗ SDM ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು. ಆ ಮುಖಾಂತರ ನಾನು SDM ಹಾಸ್ಪಿಟ್ಲಿಗೆ ಹೋದೆ. ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ. ಹೋದ ತಕ್ಷಣ ಇಲ್ಲ SDM ಕಡೆ ಬೇಡ, ಆಚೆ ಕಡೆ ಬಾಜು ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದವು. 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಒಯ್ದು ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ. ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ. ಹೊಲದಲ್ಲಿ ನನ್ನ ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರಿನಲ್ಲೇ ಹಾಕ್ಕೊಂಡು ನಾನು ಹೋಗಿ ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗೈತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೊತೀನಿ, ನನ್ನ ಕಾಲು ಬೋದನೆ ಕೈ ಮೀತಿ ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾರೂ ಕಿವಿ ಮಾತು ಕೊಡದೆ ನಾನು ಬಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು, ಸರಾಯಿ ಕುಡ್ಕಾಸಿ ಹೊಡಿದು ತಳಿಸೋದು ಮಾಡಿದರು. ಅವಾಗ ಕಾಲು ಬತ್ತನ ಅಂದರೂ ಕೇಳಲ್ಲ. ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಹೋದ್ನಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೀನಿ ನೋಡಂದಾಗ ಅವರು ಸುಜಾತಾ ಅಂತ ಹೆಣ್ಮಕ್ಳಿದ್ರು. ಅವ್ರು ಹೇಳಿದ್ರೆ ನನಗೆ ಬೆದರಿಕೆ ಕೊಟ್ಟರು. ಮತ್ತು ನಾನು ಒದ್ದು ನಾನು BJP ಕಾರ್ಯಕರ್ತ ಇದ್ದೀನಿ, ನನ್ನ ನಿಮ್ಮಲ್ಲಿ ಅವ್ರು ವೇಸ್ಟ್ ಅದಾರ, ಇವ್ರು ಅದಾರ, ನಿನ್ನ ಒಟ್ಟು ಜೀವಂತನ ಬಿಡೋಲ್ಲ, ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರೆ ಅಂತಂದು ಧಮಕಿ ಕೊಟ್ಟರು. ನಾನು ಅವರಿಂದ ಬದುಕಿ ಬಂದಿದ್ದೆ ನನ್ನ ಪುಣ್ಯ ಅಂತ ಹೇಳಿದರು. ಇನ್ನು ಅಮಾನವೀಯವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ ಸುಜಾತಾಳಿಗೆ ಇಂದು ಬಿಜೆಪಿಯವರು ಬೆಂಬಲ ಕೊಡ್ತಿದ್ದಾರೆ. ಅವಳು ನನ್ನ ಮೇಲೆ ಹೀನ ಕೃತ್ಯವನ್ನ ಎಸಗಿದ್ದಾಳೆ, ನನಗೆ ಹನಿ ಟ್ರ್ಯಾಪ್ ಮಾಡುವ ಮೂಲಕ ಹಲ್ಲೆಯನ್ನ ಮಾಡಿದ್ದಳು. ಅವಳಿಗೆ ಬಿಜೆಪಿಯವರು ಬೆಂಬಲವನ್ನ ಕೊಡಬಾರದು. ಸುಜಾತಾ ಹಂಡಿ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವ ಮೂಲಕ ನನಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ತುಕಾರಾಂ ಆಗ್ರಹಿಸಿದ್ದಾರೆ. ಆದರೂ ಬಿಡಲಿಲ್ಲ. ಅದರಂತ 2 ದಿನಗಳ ಕಾಲ ಮತ್ತೆ ಮಾರನೇ ದಿವಸ ನನ್ನ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು. ಅಲ್ಲಿಂದ ತೊಗೊಂಡು ಹೋಗಿ ಯಲ್ಲಾಪುರ ಹತ್ರ ಒಂದು ಘಾಟ್ನಲ್ಲಿ ಇಟ್ಟರು. ಮತ್ತೆ ಯಲ್ಲಾಪುರದಿಂದ ಮತ್ತೆ ಮಾರನೇ ದಿವಸ ದಾಂಡೇಲಿ ಹೋದರು. ದಾಂಡೇಲಿಯಲ್ಲಿ ನಮ್ಮ ಕಾರ್ ತರಬಿದಾಗ ಅಲ್ಲಿ ಒಂದು ಪೊಲೀಸ್ ಜೀಪ್ ಬರ್ತದೆ. ಪೊಲೀಸ್ ಜೀಪ್ ಬಂದ ತಕ್ಷಣ ನನ್ನ ಮತ್ತೆ ಅಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋಗ್ತಾರೆ. ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ, ಅಣ್ಣ ನೀವು 2 ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಅಂಕಲ್ಲ, ನೀವು ಇಲ್ಲಿಂದ ಪಾರ್ ಮಾಡ್ತೀನಿ, ನಮಗೆ ದುಡ್ಡು ವ್ಯವಸ್ಥೆ ಮಾಡಿರ್ತಾರೆ. ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊತೀನಿ. ದುಡ್ಡು ಹಾಕಿಸ್ಕೊಂಡಾಗ 2 ಲಕ್ಷ ರೂಪಾಯಿ ತೊಗೊಂಡು ಮತ್ತೆ ನನ್ನ ಯಲ್ಲಾಪುರ ಕಡೆ ಬರ್ತಾರೆ. ಯಲ್ಲಾಪುರದಿಂದ ಮತ್ತು ಬ್ಯಾಟಿ ಬರ್ತಾರೆ. ಬ್ಯಾಟಿಯಿಂದ ಮತ್ತು ಹಣ್ಣಿಗೇರಿಗೆ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತೊಗೋತಾರೆ. ಸಿಮ್ ತೊಗೊಂಡು ನನ್ನ ಹೆಸರಲ್ಲಿ ಇದ್ದಂಥ ಸಿಮ್ಮಿಲೇನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು, ದುಡ್ಡು ಹಾಕಂತೇಳು, ನಾನು ಹಾಸ್ಪಿಟ್ಲಾಗ ಅದೀನಿ ಹೇಳಂತ ಹೇಳ್ತಾರೆ. ನಾನು ಹೇಳಿದ ಮ್ಯಾಗ ಮತ್ತು ನನಗೆ 1,50,000 ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ. ಆ ದುಡ್ಡನ್ನು ಕಸ್ಕೊಂಡು ಆಮ್ಯಾಗ ಮತ್ತು ಗದಗ ಕಡೆ ಹೋಗ್ತಾರೆ. ಗದಗ ಟೋಲ್ ಹತ್ರ ಅಲ್ಲಿ ಏನು ನಮಗೆ 2 ಲಕ್ಷ ರೂಪಾಯಿ ಕೊಡು, ನಿಮ್ಮನ್ನು ಬಿಡ್ತಾನೆ ಅಂತ ಹೇಳಿದಿಲ್ಲ. ಆ ಮನುಷ್ಯ ಏನು ಮಾಡ್ತಾನೆ, ಅವ್ರು ಎಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹತ್ತಿ ಬಂದು ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಬ್ಯಾರಿಟಿ ಮಠ ಬಿಟ್ಟು ಹೋಗ್ತಾನೆ. ಈ ಥರ ಚಿತ್ರಹಿಂಸೆ ಕೊಟ್ಟಂಥ ಮಹಿಳೆಯರ ಬಗ್ಗೆ BJP ಅವರು ಹೋರಾಟ ಮಾಡಕತ್ತಾರ. ಅವ್ರಿಗೆ ದಯಮಾಡಿ ಕೇಳ್ಬೋದು ಇಷ್ಟ, ಒಳ್ಳೆಯ ಹೆಣ್ಮಕ್ಳು ಅದಾರ, ಒಳ್ಳೆಯ ತಾಯಂದಿರದಾರ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇವತ್ತು BJP ಪಕ್ಷದಲ್ಲಿ ಇರ್ಬೋದು, ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ನನಗಾದಂಥ ನೋವು ನಿಮಗೂ ಆಗಬಾರ್ದು. ದಯಮಾಡಿ ಇದನ್ನು
ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಈಗ ಹುಬ್ಳಿದವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅಧಿಕಾರಿಗಳು ಅದಾರ, ಅವರು ನನಗೆ ನ್ಯಾಯಕ್ಕೆ ಒದಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ. ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮೀಡಿಯಾದರ ಹತ್ರ ಬರಾಕ ಒಬ್ಬರು ಅವ್ರ ಹೆಸರು ಹೇಳಬೇಕಾಗಿತ್ತು. ದಯಮಾಡಿ ಅವ್ರು ಯಾರಾದ್ರೆ ಅವ್ರು ಎಲ್ಲಿದಾರ ಅನ್ನೋದು ನಾನು ಇನ್ನೂ ಅವ್ರ ಮುಖನೂ ನೋಡಿಲ್ಲ. ರಜತ್ ಉಳ್ಳಾಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ, ನೀ ಎಲ್ಲದ್ರಿ, ನೀವು ಯಾರು ಬನ್ನಿ, ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಮ ಹೇಳಿಕೆ ಕೊಡ್ರಿ, ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ ಅಂತ ಧೈರ್ಯ ತುಂಬ್ಯಾರ. ಅವ್ರಿಗೆ ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯ್ಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನಗೆ ಫೋನ್ ಹಚ್ಚಿ ಧೈರ್ಯ ತುಂಬಿದರು. ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು, ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು ಹೆದರಬೇಡ್ರಿ, ನಿಮ್ಮ ಜೊತೆ ನಾವು ಓದೇವಿ, ನೀವು ಹೋಗ್ರಿ, ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲು, ಆಮ್ಯಾಗ ನೋಡೋಣ ಏನಾಗತ್ತೋ, ಆಮ್ಯಾಗ ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಮಾಡೋಣ ಅಂತ ಹೇಳಿ ಧೈರ್ಯ ತುಂಬ್ಯಾರ. ಅವರೆಲ್ಲ ಧೈರ್ಯ ತುಂಬಿದಾಗ ನಾನು ಇವತ್ತು ನಿಮ್ಮ ಮುಂದೆ ಬಂದ ನನಗಾದಂಥ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಎಳೆ ಬಿಚ್ಚಿಡಾಕತ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.